ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮ ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿಗೆ ಹೋಗಿದ್ದಾರೆ. ಅವ್ರ ಹೊಟ್ಟೆಲ್ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನ ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿಲ್ಲ. ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ದುಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ ತರ ಕಳ್ಳಾಟ ಆಡಲ್ಲ. ನಮ್ಮ ಸ್ಟ್ಯಾಂಡ್ ಅಲ್ಲಿ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿತಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೇವೆ. ಯಾತಕ್ಕೆ ಕುಮಾರಸ್ವಾಮಿ ಲಾಟ್ರಿ ನಿಷೇಧ ಮಾಡದ? ಈ ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಮಾಡಿದಾಗ ಆ ಲಾಟ್ರಿ ನಡೆಸ್ತಕ್ಕಂಥ ತಮಿಳುನಾಡಿನ ಮಾಲೀಕ ಬಂದು ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಲ್ಲ, ಶಿವಕುಮಾರ್ ಕಾಯ್ತಿಯಲ್ಲಪ್ಪ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಾಗಿಲು ತಗೊಂಡು ವ್ಯವಹಾರ ಮಾಡೋದಕ್ಕೆ. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮ ಅಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿಗೆ ಹೋಗಿದ್ದಾರೆ. ಅವ್ರ ಹೊಟ್ಟೆಲ್ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನ ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿಲ್ಲ. ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ತಿದ್ದುಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ ತರ ಕಳ್ಳಾಟ ಆಡಲ್ಲ. ತಪ್ಪು ಮಾಡಿದ್ರೆ ನನ್ನ ತಾಯಿ ಇವತ್ತು ಹೋದಾಗ ಹೇಳಿದ್ದೀನಿ, ನನ್ನ ತಾಯಿಯ ಶವದ ಮುಂದೆ ನಿಂತ್ಕೊಂಡು ಆ ಕೊನೆ ಹಂತದಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಕೆಲವು ತಪ್ಪುಗಳೇನು ಮಾಡಿದ್ದೇನೆ. ಇನ್ನು ಮುಂದೆ ನನ್ನ ಜೀವನ ಇರೋವರೆಗೆ ಈ ಭೂಮಿ ಮೇಲೆ ಎಂಥ ಪ್ರಭಾವಗಳು ಬಂದರು ಈ ಜನತೆಯ ಕಣ್ಣಲ್ಲಿ ನೀರಾಕ್ಸಲ್ಲ. ಯಾವುದೇ ರೀತಿ ತಪ್ಪುಗಳಿಗೆ ಅವಕಾಶ ಕೊಡಲ್ಲ. ನನ್ನ ತಾಯಿಯ ಸಮಾಧಿ ಮುಂದೆ ನಾನು ಪ್ರಮಾಣ ಮಾಡಿದ್ದೇನೆ. ನನ್ನನ್ನು ಪ್ರಶ್ನೆ ಮಾಡ್ತೀರಾ? ನನ್ನ ತಾಯಿ ನನ್ನನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ನನ್ನನ್ನ ಪ್ರಶ್ನೆ ಮಾಡ್ಕಂತ ಹೇಳ್ತಾ ಇದ್ದೀರಿ. ನಾನು ಬದುಕು ಬಂದಿರತಕ್ಕಂಥ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ. ನನ್ನ ತಾಯಂದ್ರಿಗೆ ಹೇಳ್ತೀನಿ, ನನಗೇನು ನೀವು ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೀರಿ, ನನ್ನ ಬಿಡದಿ ಭಾಗದ ನನ್ನ ಜನತೆ, ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ಸೋಲಾಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಬದುಕಿರೋವರೆಗೆ ನಿಮ್ಮ ಜೊತೆಲಿದ್ದೇನೆ. ನಾನು ಬರೀ ಬಿಡದಿ ಭಾಗದ ರೈತರಿಗಷ್ಟೇ ಹೇಳಲ್ಲ. ಇವತ್ತು ನಮ್ಮ ರವಿ ಕೂತಿದ್ದಾರೆ ಇಲ್ಲಿ, ಶಿಡ್ಲಘಟ್ಟದ ನಮ್ಮ ಶಾಸಕ ಮಿತ್ರರು, ಅಲ್ಲೆಲ್ಲೋ ಜಂಗಮ್ ಕೋಟೆನಲ್ಲಿ ನಾನು ರೈತರು ಕರೆದು ಮಾತಾಡಿದೆ. ನಾನು ಈವನ್ ಚನ್ನರಾಯಪಟ್ಟಣಕ್ಕೆ 3 ಬಾರಿ ಹೋಗಿದ್ದೀನಿ. ಅಲ್ಲಿ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದಾಗ, ನಮ್ಮ ಸ್ಟ್ಯಾಂಡಲ್ಲಿ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿತಾಗ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀವಿ. ಯಾತಕ್ಕೆ ಕುಮಾರಸ್ವಾಮಿ ಲಾಟ್ರಿ ನಿಷೇಧ ಮಾಡದ? ಈ ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಮಾಡಿದಾಗ ಆ ಲಾಟ್ರಿ ನಡೆಸ್ತಕ್ಕಂಥ ತಮಿಳುನಾಡಿನ ಮಾಲೀಕ ಬಂದು ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಲ್ಲ, ಶಿವಕುಮಾರ್ ಕಾಯ್ತಿಯಲ್ಲಪ್ಪ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಾಗಿಲು ತಗೊಂಡು ವ್ಯವಹಾರ ಮಾಡೋದಕ್ಕೆ. ಆ ಲಾಟ್ರಿಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡಿದಾಗ ಎಷ್ಟು ಆಫರ್ ಕೊಟ್ಟ ನನಗವನು. ನನ್ನನ್ನು ಕೊಂಡ್ಕೊಳ್ಳಿಕ್ಕಾಯ್ತಾ? ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಗ ರಾಜಕೀಯವಾಗಿ ಏನು ಬೆಳೆಸಿದ್ದೀರಿ, ನನ್ನನ್ನು ಯಾರು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ರಾಜಕೀಯಕ್ಕೆ ದುಡ್ಡು ಬೇಕು. ಅಪಮಾರ್ಗಕ್ಕೂ ಹೋಗಿ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ, ಯಾರೋ 4 ಜನ ಪುಣ್ಯಾತ್ಮರು ಕೊಡ್ತಾರೆ, ಆ ದುಡ್ಡಿನಲ್ಲಿ ನಾವು ಚುನಾವಣೆ ನಡೆಸ್ತೀವಿ. ಇವ್ರ ತರ ಅಕ್ರಮವಾಗಿ ಇವತ್ತೇನು ಬಿಡದಿಯ ಆ ಭೂಮಿ ಇದೆಯಲ್ಲ, ಅಲ್ಲಪ್ಪ ಎಂಥದ್ದು ಕಮಿಟಿ ಮಾಡಿದೆಯಲ್ಲಪ್ಪ, ಈಗ ಯಾವುದೋ ರಿಟೈರ್ಡ್ ಜಡ್ಜ್ದು ದೇವೇಗೌಡರು ಹೇಳ್ತಾ ಇದ್ರು. ಗೋಪಾಲಗೌಡರು ಬಂದರು, ಬೆಳಗಿನ ಸಾಯಂಕಾಲದವರೆಗೂ ಕೂತಿದ್ರಲ್ಲಿ, ಜನತಾ ನ್ಯಾಯಾಲಯ ಅಂತ ಹೇಳಿ ನಿಮ್ಮನ್ನು ಕೂರಿಸ್ಕೊಂಡು ನಡೆಸಿದ್ರು. ಸಂತೋಷ್ ಹೆಗಡೆ ಬಂದರು, ಏನಪ್ಪ ರಿಪೋರ್ಟ್ ಕೊಟ್ಟರವರು? ದೇವೇಗೌಡರು ಹೇಳ್ತಾ ಇದ್ರು. ಈಗ ಇನ್ನೊಂದು ಸಮಿತಿ ಮಾಡ್ತೀಯಲ್ಲಪ್ಪ, ಏನ್ ರಿಪೋರ್ಟ್ ತಗೋಬೇಕು ಅಂತ ಮಾಡಿದ್ವಿ? ಆ ಸಮಿತಿಯ ಚೇರ್ಮನ್ ಏನ್ ಮಾಡಿದಿರಿ? ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರು ಮಂತ್ರಿ, ಜಿಲ್ಲಾ ಮಂತ್ರಿ. ಆ ಈಗಲ್ ಟೌನ್ನ 70 ಎಕರೆ ಸರ್ಕಾರಿ ಭೂಮಿ, ಖರಾಬ್ ಭೂಮಿ, ಏನ್ ರೇಟ್ ಫಿಕ್ಸ್ ಮಾಡೋರೆ ಸರ್ಕಾರದ ವತಿಯಿಂದ 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನನ್ನ ನಾಡಿನ ಜನತೆಗೆ ಹಿಂದೆ 25 ಲಕ್ಷ ಇತ್ತು, ಈಗ ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಏನು ನಿಮ್ಮ ಅಪ್ಪನ ಮನೆ ದುಡ್ಡ 3 ಕೋಟಿ? ಎಂದೂ ಸಹ ಕಾನೂನನ್ನ ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ಇಶ್ಯೂ ಹೇಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೋತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು. ಈ ಬಿಡದಿಯ ಪಾದಯಾತ್ರೆ ಶುರು ಆಗ್ತಿದ್ದಂಗೆ
ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದೀರಿ ಶಿವಕುಮಾರ್? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅದೆಂಥದೋ ಅವರ ಪಿ ಎಗಳು ಇರ್ತಾರಲ್ಲ, ಒಂದು 500 ರೂಪಾಯಿ ಕೊಟ್ಬಿಟ್ರೆ ಏನು ಬೇಕಾದರೂ ಕೊಡ್ತಾರೆ ಅಂತ ಹೇಳೋದೇನಪ್ಪ ನೀನೆ? ನಿನ್ನ ಹಿಂದೆ ಮುಂದೆ ಇರೋರೇ ನಮ್ಗೆ ಹೇಳೋರು ಅವರೇ, ನೀವೇನೇನು ಮಾಡ್ತೀರಿ ಪ್ರತಿದಿನ ಅಂತ ಹೇಳಿ. ಆ ಅಭಿಮಾನ ಇಟ್ಟಿರೋ ಜನ ಇದ್ದಾರೆ, ದುಡ್ಡುಗಲ್ಲ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಇದ್ದಾರೆ. ಹೇಳಿದ್ದೀರಿ ಭ್ರಷ್ಟಾಚಾರ ನಿಲ್ಲಿಸ್ತಾರಂತೆ, ಇದೇನೋ ಸದ್ಬಡಿತಾರಂತೆ ಭ್ರಷ್ಟಾಚಾರ ಯಾರಾದರೂ ಮಾಡಿದ್ರೆ. ಭ್ರಷ್ಟಾಚಾರ ಮಾಡಿದ್ರೆ ಇದು ಹೆಂಗಿದೆ ಅಂದ್ರೆ, ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂತ ಒಂದು ಸಂದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹಳ ವಿಷಯ ಇದೆ, ಕಂತೆ ಇದೆ, ಹಸುವಿಗೆ ಹೇಳಲ್ಲ. ಅದು ಎಂಥದೋ ಇದೇನೋ ಹೊಟ್ಟೆ ಊರಿಗೆ, ಅದು ಎಂಥದೋ ಹೊಟ್ಟೆ ಊರಿಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ. ಅದಕ್ಕೆ ಕುಮಾರಸ್ವಾಮಿ ಮಾಡ್ತಾನೆ, ಅಸೂಯೆ ಪಡ್ತಾನೆ. ಯಾಕಪ್ಪ ಅಸೂಯೆ ಪಡಲಿ? ಒಬ್ಬ ರೈತನ ಮಗ ಕೆಂಪುಕೋಟೆಗೆ ಹೋಗಿ ಬಾವುಟ ಹಾರಿಸ್ತಕ್ಕಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಈ ಕನ್ನಡಿಗರೇನಿದ್ದಾರೆ, ಯಾಕೆ ಮೌನವಾದ್ರೂ ಗೊತ್ತಿಲ್ಲ. ಅವ್ರನ್ನ ಏನು ಮೌನಿಗೆ ಶರಣಾಗ್ಲಿಕ್ಕೆ ಏನು ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಜಯಚಂದ್ರ ಅವರೇ, ಶಿರಾ ಜನತೆ ನನಗೆ ದೇವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಏನು ಹೇಳಿದ್ದೀರಿ, ಆ ದೇವರನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನೆನೆಸ್ಕೊಂಡು ಈ ನೈಸ್ ಪ್ರಾಜೆಕ್ಟ್ ನಲ್ಲಿ ಶಿವಕುಮಾರ್ ಅವರ ಪಾತ್ರ ಏನು ಬರೆದಿದ್ದೀರಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.